ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮೂರ ಕಡೆ ಒಂದು ಸೌತೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನೋಡಿ ಬರುವ, ಆಯಿತಾ? ನಾನು ತರಕಾರಿ ಅಂಗಡಿಗೆ ಹೋಗಿ 2 ಹಸಿ ಸೌತೆಕಾಯಿನ ತಗೊಂಡು ಬಂದೆ. ನಮಗೆ ಹುಳಿ ಮಾಡಲಿಕ್ಕೆ ಹಸಿ ಸೌತೆಕಾಯಿ ಬೇಕು. ಮೆಣಸಲ್ಲಿಡೋದಂದರೆ ಹಣ್ಣು ಸೌತೆಕಾಯಿ ಬೇಕು. ಮೊದಲು ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳಿಬೇಕು. ನೋಡಿ, ಸೌತೆಕಾಯಿನ ಚೆನ್ನಾಗಿ ತೊಳಿಬೇಕು. ಆಮೇಲೆ ಕತ್ತರಿಸಿದ ಮೇಲೆ ಕೂಡ ತೊಳಿಲಿಕ್ಕಿದೆ. ಮೊದಲು ತೊಳೀರಿ ಚೆನ್ನಾಗಿ. ನಾನಿವತ್ತು ತಲೆಗೆ ಕೆಂಪು ಮೆಹಂದಿ ಹಾಕಿದೆ, ಹೆನ್ನ. ಹಾಗೆ ನೋಡಿ, ಕೈಯೆಲ್ಲ ಸ್ವಲ್ಪ ಕೆಂಪು ಕೆಂಪು ಇದೆ. ಈಗ ಇದನ್ನು ಸ್ವಲ್ಪ ದೊಡ್ಡ ತುಂಡಾಗಿ ಕತ್ತರಿಸಿ. ಹುಳಿಗೆ ಸ್ವಲ್ಪ ದೊಡ್ಡ ತುಂಡು ಬೇಕು. ಹಸಿ ಸೌತೆಕಾಯಿ ಸ್ವಲ್ಪ ಕಹಿ ಇರುತ್ತೆ, ಹಾಗಾಗಿ ಒಂದು 5 ನಿಮಿಷ ನೀರಲ್ಲಿ ಹಾಕಿಡಬೇಕು ಇದನ್ನು. ಇದೆಲ್ಲ ಸರಿ ಬೀಜ ಎಲ್ಲ ಕರೆಕ್ಟಾಗಿ ತೆಗೆದು ಇದನ್ನು ಹುಳಾಗಿ ಕತ್ತರಿಸಿ ನೀರಲ್ಲಿ ಹಾಕಿಡಬೇಕು. ಇದನ್ನು ಬಗೆಯ ಸಾರು ಮಾಡ್ಬೋದು. ಹಲಸಿನ ಬೀಜ ಹಾಕಿ ಸಾರು ಮಾಡ್ಬೋದು, ಇನ್ನು ಸಾಂಬಾರಿಗೆ ಹಾಕ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಮಾಡ್ಬೋದು. ನಮ್ಮ ಅಮ್ಮ ಚಿಕ್ಕದಿರುವಾಗ ಬೇರೆಯವರ ಹೊಲನ ಗೇಣಿಗೆ ತಗೊಂಡಿದ್ದರು. ಗೇಣಿಗೆ ತಗೊಂಡು ಅಲ್ಲಿ ಸೌತೆಕಾಯಿ ನೆಟ್ಟಿದ್ರು. ಅದೇ ದಾರಿಯಾಗಿ ನಾವು ಶಾಲೆಗೆ ಹೋಗ್ತಾ ಇದ್ದಿದ್ದು. ಆಗ ಮಿಡಿ ಸೌತೆಕಾಯಿಯನ್ನು ಕೊಯ್ದು ತಿಂತಾಯಿದ್ದೆವು ನಾವು. ಕೊಯ್ಲಿಗೆ ಬಂದ ಮೇಲೆ ಅದನ್ನು ಕೊಯ್ದು 1 ವರ್ಷಗಳ ಕಾಲ ಎಲ್ಲ ಇಡ್ತಾಯಿದ್ರು. ಎಲ್ಲ ಮನೆಯಲ್ಲಿ ಇವಾಗಲೂ ಹಾಗೆ ಮಾಡ್ತಾರೆ. ನಮಗೆ ಸ್ವಂತ ಗದ್ದೆ ಇರಲಿಲ್ಲ, ಹಾಗಾಗಿ ಅಮ್ಮ ಗೇಣಿಗೆ, ಅಲ್ಲಿ ಗದ್ದೆ ಇರುವವರೆಲ್ಲ ಗೇಣಿಗೆ ಕೊಡ್ತಾಯಿದ್ರು. ಸೌತೆಕಾಯಿ ನೋಡುವಾಗ ಅಮ್ಮನ ನೆನಪಾಯಿತು, ಹಳೆಯದೆಲ್ಲ ನೆನಪಾಯಿತು ನನಗೆ. ಇದನ್ನು ಕುಕ್ಕರಲ್ಲಿ ಬೇಯಿಸಬೇಡಿ, ಚೆನ್ನಾಗಿರೋದಿಲ್ಲ. ಹಾಗೇ ಬೇಯಿಸಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಹಾಗೆ ಬೇಯಿಸಿ. ಸೌತೆಕಾಯಿ ಮುಳುಗುವಷ್ಟು ನೀರು ಸಾಕು. ನೋಡಿ, ಹೀಗೆ ಬೇಯಿಸಬೇಕು, ಕುಕ್ಕರಲ್ಲಿ ಬೇಯಿಸಬಾರ್ದು. ಓಕೆನಾ? ಇವಾಗ ಸೌತೆಕಾಯಿ ಹುಳಿಗೆ ನಾನು 1 ಕಪ್ಪಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ತರಕಾರಿಗೆ ಖಾರ ತುಂಬ ಕಡಿಮೆ, ಹಾಗಾಗಿ ನಾನು 6 ಗುಂಟೂರು ಮೆಣಸಿನಕಾಯಿ, ಆಮೇಲೆ ಅರ್ಧ ಸ್ಪೂನಷ್ಟು ಧನಿಯಾ ಬೀಜ ಎಣ್ಣೆಯಲ್ಲಿ ಹುರ್ಕೊಂಡಿದ್ದೇನೆ. ಚೂರು ಅರಿಶಿನ ಹಾಕ್ತಾಯಿದ್ದೇನೆ. ಇನ್ನು ನೀರು ಹಾಕ್ಕೊಂಡು ರುಬ್ಬಬೇಕು. ಒಂದು ಸಣ್ಣ ತರಿಯಷ್ಟು ರುಬ್ಬಿದ್ರೂ ಸಾಕಾಗುತ್ತೆ, ನೈಸಾದರೂ ತೊಂದರೆ ಇಲ್ಲ. ಈ ಕಡೆ ಸೌತೆಕಾಯಿ ಸಹ ಬೇಯ್ತಾ ಇದೆ. ಚೂರು ಬೆಂದರೆ ಆಯಿತು. ತುಂಬ ಬೆಂದು ಪಾಯಸ ಆದರೆ ಹುಳಿ ಚೆನ್ನಾಗಿ ಬರಲ್ಲ, ಕರೆಕ್ಟಾಗಿ ಬೇಯಬೇಕು. ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕಿ. ಈ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ, ಆಲ್ರೆಡಿ ಉಪ್ಪು ಹಾಕಿದ್ದೇನೆ. ನೋಡಿ, ಈಗ ಮಸಾಲೆ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಕುದೀಲಿ. ನಾನೀಗ ಸಾರಿನ ಪಾತ್ರೆಯನ್ನು ಚೇಂಜ್ ಮಾಡಿದೆ. ಅದರಲ್ಲಿ ಪಾತ್ರೆ ಚಿಕ್ಕದಾಯಿತು, ಸಾರು ಜಾಸ್ತಿ ಆಯಿತು. ಯಾವಾಗಲೂ ನಮ್ಮ ಅಮ್ಮ ಹೇಳ್ತಾಯಿದ್ರು, ಯಾವಾಗ ಸಾರು ಉಕ್ಕಿ ಚೆಲ್ಲುತ್ತೆ ನೋಡಿ, ಆವಾಗ ಸಾರಿನ ಪೂರ್ತಿ ಟೇಸ್ಟ್ ಹೋಯಿತು ಅಂತ. ಹಾಗಾಗಿ ಸಾರು ಕಡಿಮೆ ಇರಬೇಕು, ಪಾತ್ರೆ ದೊಡ್ಡದಿರಬೇಕು. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಆ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ತೀನಿ. ಬೆಳ್ಳುಳ್ಳಿ, ಆಮೇಲೆ ಸಾಸಿವೆ, ಕರಿಬೇವು ಸೊಪ್ಪು. ಈಗ ಸಾಸಿವೆ ಹಾಕೋಣ. ಯಾವಾಗಲೂ ಸಾರಿಗೆ ಒಗ್ಗರಣೆ ಹಾಕುವಾಗ ಸ್ಟವ್ ಆಫ್ ಮಾಡಿರಬೇಕು, ಇಲ್ಲಾಂದರೆ ಎಣ್ಣೆಗೆ ಬೆಂಕಿ ಹತ್ತಿಕೊಳ್ಳೋ ಎಲ್ಲ ಸಾಧ್ಯತೆ ಇದೆ. ಸ್ಟವ್ ಆಫ್ ಮಾಡಿ ಸಾರಿಗೆ ಒಗ್ಗರಣೆ ಕೊಡಿ.
ಇವಾಗ ನಮ್ಮ ಸೌತೆಕಾಯಿ ಹುಳಿ ರೆಡಿ. ಬಿಸಿ ಬಿಸಿ ಅನ್ನ, ಸೈಡಲ್ಲಿ ಒಂಚೂರು ಉಪ್ಪಿನಕಾಯಿ, ಒಂದು ಹಪ್ಪಳ, ಸೌತೆಕಾಯಿ ಹುಳಿ ಸೂಪರಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ, ಬಹಳ ಬಹಳ ಚೆನ್ನಾಗಿರುತ್ತೆ. ಹಾಗೆ ನನ್ನ ಈ ಬಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್, ಸಿ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇವತ್ತು ನಾನೊಂದು ಸೌತೆಕಾಯಿ ಹುಳಿ ಮಾಡಿದ್ದೀನಿ. ನಮ್ಮ ಕಾಸರಗೋಡು ಭಾಗದ, ಮಂಗಳೂರಲ್ಲಿ ಮಾಡ್ತಾರೆ, ಆದರೆ ಕಾಸರಗೋಡಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡಿ ಬರುವ. ಇದು ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ.